ಬರುತ್ತೆ ನಿಮ್ಗಲ್ಲ. ಹ್ಯಾಪಿ ಬರ್ಡೇ ಟು ಅದನ್ನ ಜೋರ ಕೇಳು. ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು Happy birthday to you. ಹಾಯ್, ನಾನೆಲ್ಲ ಕನ್ನಡ ನಮಸ್ಕಾರಗಳು. ವೆಲ್ಕಮ್ ಟು ಬ್ಯಾಕ್ ಶ್ರೀ ವಿಲೇಜ್ ವ್ಲಾಗ್. ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತೇಳಿ ನಾನು ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಹಬ್ಬದಿಂದನೇ ಆ ದಿನದೇ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಹಬ್ಬೆಲ್ಲ ಮುಗಿಸ್ಕೊಂಡು ಬರ್ತ್ಡೇ ಪಾರ್ಟಿ ಇದೆ ಅಂತೆಲ್ಲ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಪಾಪುನ ಬರ್ಡೇ ಪಾರ್ಟಿ ಇತ್ತು ಅಂತೇಳಿ ಅವ್ರ ಮನೆಗೆ ಹೋಗಿ ಪಾಪದ ಕೇಕೆಲ್ಲ ಕಟ್ ಮಾಡಿಸಿ ಸ್ವಲ್ಪ ತಮಾಷೆಗೆಲ್ಲ ಮಾತಾಡ್ಕೊಂಡು ಮತ್ತೆ ನಾವು ರಿಟರ್ನ್ ಬಂದ್ವು. ಸೊ ಹೇಗೆ ಅಲ್ಲೆಲ್ಲ ತಮಾಷೆಗೆ ಮಾತಾಡೋದು, ಯಾರ್ಯಾರಂಗೆ ಕಾಲು ಹೇಳೋದು ಅಂತೇಳಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ಫುಲ್ ಚೆಕ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತೇಳಿ ನಾನು ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಒಂದು ಚಿರತೆ ಬರಬೇಕು. ಹೆಂಗಿರುತ್ತೆ ಏನ ನನ್ನಾದ್ರೂ ಬಾಯಿ ಕೊಟ್ಬಿಟ್ಟು ನೀನು ಹೋಗ್ಬಿಡ್ತೀಯಾ? ನಿನ್ನಂತ ಗಂಡನೇ ಇರ್ಬೇಕೆಲ್ಲ. ಏನ ನೀನು ಹೆಂಗೆ ಹೇಳ್ಬೇಕು ಅಂತಂದರೆ, ಚಿರತೆ ಬಂದರೆ ನನ್ನ ಕಾಪಾಡ್ಕೊಂಡು ನಾನು ನಿನ್ನ ಕಾಪಾಡ್ತೀನಿ ಕಡೆ ಅಂತ ಹೇಳ್ಬೇಕು. ಆ ಥರಲ್ಲೇ ನನ್ನನ್ನು ಚಿರತೆ ಬಾಯಿಗೆ ನೂದ್ಬಿಟ್ಟು ನಾನು ಹೊಡೋಗ್ಬಿಡ್ತೀನಿ ಅಂತೆಲ್ಲ ನೀನು. ನಿನ್ನ ನಂಬಿ ನಾನು ಹೆಂಗೆ ಬರೋಕ್ಕಾಗ್ತಿಲ್ಲ. ಈಗಾದರೆ ನಾನು ಏನು ಹೇಳಿದೆ, ಬೆಳಕಿದಾಗಲೇ ನಡೀರಿ ಅಂತ. ನೋಡಿ ನೀವು ಚಳಿ ಆಗ್ತೀರಾ, ಅದು ಅಷ್ಟು ಪೆಟ್ರು ಈಗ ಬಂದಿಲ್ಲ ಅಂತ ಮೊದಲೇ ಚಿರತೆ ಕಾಟ ಅಂತಾರೆ. ಇವ್ರ ಮನೆ ಬೇರೆ ಇರೋದು ತೋಟದಲ್ಲಿ. ಸೊ ಬರ್ತಡೇ ಮುಗಿಸ್ಕೊಂಡೆ ಆಮೇಲೆ ಮನೆ ಹತ್ರ ಹೋಗೋಣ ಅಂತ ಹೋದ್ವು. ಸೊ ಅವಾಗಿನ್ನು ಸ್ಟಾರ್ಟ್ ಆಗ್ತಾ ಇತ್ತು ಬರ್ತಡೇ. ಅದು ಕಟ್ ಮಾಡ್ರಿ ಸಾಕು. ಎಷ್ಟೊತ್ತಿ ಕಟ್ ಮಾಡೋಣ, ಕಟ್ ಮಾಡೋಣ, ಕಟ್ ಮಾಡೋಣ. ಒಂದ್ 10 ವರ್ಷ ಮಾಡಿಬಿಟ್ರೆ ಸ್ವಾಮಿಗಳು ಇವನ್ ಬರ್ತಡೇಗ. ಅಯ್ಯೋ ವರ್ಷ ವರ್ಷ ಮತ್ ನಾನು ಯಾಕ ಕರ್ದೇ ಇಲ್ಲ? ಇನ್ನು ಮದುವೆನೇ ಆಗಿರ್ಲಿಲ್ಲ ಅದು. ಈಗ ಅವ್ನಿಗೆ ಎಷ್ಟು ವರ್ಷ ಶಶಿಕಲೆ? ಎಷ್ಟು ವರ್ಷ? ಅದ ನೀ ಬಸಮ್ಮ ಗಂಡ್ ಮಾಡು ಅಂದ್ರೆ ತಡಿ ನಂದಾಗ್ಲಿ ಮುಂಚೆ ಇಲ್ಲಿ ಬಸಮ್ಮಂದಲ್ಲಿ ಇರ್ಲಿ. ನಾವ್ ಮನೆ ಕಟ್ತಾ ಇದೀವಿ. ಮೋಡ ಬಸವ ಆಯ್ತಂತೆ. ಇನ್ನೇನು ಹೊಸಮನೆಗಾರು ಮದುವೆ ಎರಡು ಒಂದೇ ಅಂತೆ. ಫೋಟೋ ತೆಗಿ. You got it. Do it. You got it. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ.
ಯಾಕೆ ಬಂತೆ ಎಳೆಕಂಡಿ ಕೈಲೇ ಬಿಡು ಆಗಲ್ಲ ನೀವಿಬ್ರು ಜೋಡಿ ಮೇಲೆ ಬರಮ್ಮ ನೈಟಿ ಎಡಿಟ್ ಮಾಡ್ತೀವಿ ಬರ್ಡೇ ಗರ್ಲಿಗೆ ಕೇಕ್ ಎಲ್ಲ ಕಟ್ ಮಾಡಿಸಿ ಅಪ್ಪ ಅಮ್ಮ ಅತ್ತೆ ಮಾವ ಅಜ್ಜಿ ತಾತ ಎಲ್ಲರೂ ಪಾಪುಗೆ ಕೇಕ್ನ ತಿನ್ನಿಸಿ ಬೆಸ್ಟ್ ವಿಶಸ್ ಮಾಡಿ ಪಾಪುಗೆ ಅವಳು 100 ವರ್ಷ ಸುಖವಾಗಿ ನೆಮ್ಮದಿಯಾಗಿ ಇರಲಿ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಆಮೇಲೆ ಹಾಗೆ ಸ್ವಲ್ಪ ಹೊತ್ತು ತಮಾಷೆ ಮಾಡಿಕೊಂಡು ಎಲ್ಲರೂ ಕೂತ್ಕೊಂಡಿದ್ವು. ಸ್ಪೀಕರ್ ಹಲೋ ಎಲ್ಲಿದೀಯಪ್ಪ ನಿಮ್ಮ ಮಗ್ಳನೇ ಚೆಟಿಗೇರಿ ಬಂದಿ ಇಲ್ಲಿಗೆ ಬಂದಿದ್ಯಾ ಅಂತೆ ಇನ್ನೊಂದು 10 ಹೊಡೆದ್ರೆ ಒಂದ್ ಸೈಡ್ ಯಾರು ಮಾಡ್ಬೇಕು ಎಲ್ಲಿದೀಯಾ ಊರಿಗೆ ಬಂದಿದ್ಯಾ ಅಂತಂತು ನವೀನಣ್ಣ ಈಗ ಕೇಳಕ್ ಬರೋಣ ಅಂತ ಕೇಳು. ಅಲ್ಲ ಕೇಳಕ್ ಬರ್ಬೇಕು ಹೆಣ್ ಕೇಳಕ್ ಬರಲ್ಲ ಈಗ ಒಳಗೆ ಕೇಳು. ಅಲ್ಲ ನಮ್ಮ ಮಾವನ್ ಕಾರ್ ಐತಿ ಬರ್ಬೇಕು ನೋಡು ಎಂತ ಡೈಲಾಗ್ ಹೊಡಿತಾರೆ. ಬಸ್ಮಾ ಬೇರೆ ಹೊಸ ಕಾರ್ ತಂದೈತೆ. ಮದಿಗೆ 15 ಗಿಫ್ಟ್ ಕೊಡ್ತಾರೆ. ಎಣ್ಣೆ ತಕೊಂಡ್ಬರ್ದು ಅದ್ರಲ್ಲೇ ನನಗೆಲ್ಲ ಹೊಡ್ದಕ್ ಬರುತ್ತೆ ಅದೇ ಹೋಗತ್ತೆ ಅಂತ ಶೆಟ್ಟಿಕೆರೆ ಕಾರ್ ತಗೊಂಬತ್ತೀವಿ ಅಲ್ಲಿಂದ ಸೈಕಲ್ ಕರ್ಕೊಂಡು ಹೋಗ್ತೀನಿ ನಾನು. ಈಗ ಹೆಂಗ ಕಾರ್ ಐತಿ ಎದ್ದಕ್ಕೆ ಬರ್ತೀನಿ ನೋಡಿ ಅಲ್ಲ ನಿನ್ನ ಎದ್ದಕೊಂಬರ್ಬೇಕು ಆಮೇಲೆ ರಾಣಿ ಆಂಟಿ ಮನು ಅಂಕಲ್ ಮನೆ ಕರ್ಕೊಂಬ ಈಗ ನೀನು ಹೆಸರಾಣೆ ಸಿಟಿಕರ್ಲಿ ಇರೋದೀಗ ನೀನ್ ಕೊಡ್ಬೇಕು ನನಗ್ ಮಾತ್ರ ಉಲ್ಟಾ ಅನ್ನು. ನನಗ್ ಮಾತ್ರ ಉಲ್ಟ ಸಂಬಂಧದ ಅಲ್ವಾ ಅನ್ನೋರಂತ ಒಂದ್ ಬಂಡು ಬೀಡಿ ಫುಲ್ ಬಟ್ ಬೇಕಿಲ್ಲ ಇನ್ನು ಇಲ್ಲ ನಾಳೆಗ್ ಬರ್ತೀಯ ಎಲ್ಲಿಗೆ ಗೊತ್ತಾಯ್ತೀಯ ಎಲ್ಲಿ ಕರ್ಕೊಂಬರ್ತೀಯ ಜಾಸ್ತಿ ಆಯ್ತು ಏನ್ ಮಾಡೋಣ ಚಿನ್ನದ ರೇಟ್ ಜಾಸ್ತಿ ಐತಿ ಏನ್ ಮಾಡೋದು ಏನ
ಅರ್ಶಿನ ಕೊನೆ ಮಾಡಿ ನೋಡಿ ಮಂಕಣ ಬರ್ತಡೇ ಪಾರ್ಟಿಗೆ ಹೋದಾಗಿಂದನೂ ಆ ಹುಡುಗನಂತೂ ಕಾಲಿಡ್ದು ಅಯ್ಯೋ ಅನ್ಸಿ ಅವನು ಅಂತೂ ರೇಗಿಸಿ ಹಿಂಗೆ ತಮಾಷೆ ಮಾತಾಡ್ಕೊಂಡು ಬಂದು. ಸೊ ನಿಮ್ಮನೇಲಿ ಹೆಂಗೆ ಫ್ಯಾಮಿಲಿ ಎಲ್ಲ ಸೇರ್ಕೊಂಡಾಗ ಮಾತಾಡ್ತೀರಾ, ನಮ್ಮಲ್ಲಂತೂ ಈ ಥರದ ಫ್ಯಾಮಿಲಿ ಎಲ್ಲ ಸೇರ್ಕೊಂಡ್ರೆ ಎಷ್ಟು ಮಾತಾಡ್ತಾರೆ ಅಂದರೆ ಅಷ್ಟೊಂದು ಮಾತಾಡ್ತಾರೆ. ಅಲ್ಲಿಂದ ಮನೆ ಹತ್ರ ಬಂದು ಮಾಡಿರಾ ರೀಲ್ಸಾ ನಿಮ್ಮ ಅಕ್ಕ ನಾಡು ಅದೊಂದು ಜೋರ ಕೇಳು. ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಬರ್ಲೇ ಇಲ್ಲ ಮೂರ್ಗೆ ಅಲ್ಲೇ ನೀನೇನಕ್ಕ ರೀಲ್ಸ್ ಮಾಡ್ತೀನಿ ಅಂತ ಹೇಳಿದ್ದು? ವಸಂತ ವಸಂತ ಆಡೋಣ ಅಂತ ಹೇಳಿ ಎಲ್ಲೋ ಅದೇ ನೀನು ವಸಂತ ವಸಂತ ಹೇಳಿ ಕದ್ದೆ ಹೋಗ್ಬಿಟ್ಟಲ್ಲ. ಇನ್ನು ಪೂಜೆ ಆಗಿಲ್ಲ ನಿಂದು. ನಂಗೊಂದು 2 ಕಡ್ಡಿ ಕೊಡು. 2 ಕಡ್ಡಿ ಕೊಡಕ್ಕ ಸಾಕು. ಬಿಡು. ಈಗ ಮಾಡುತ್ತಂತೆ ನೀನೆಲ್ಲ ರೆಡಿ ಆಗ್ಬೇಕಂತೆ ನೀನು. ಅದ್ಯಾವ್ದೋ ಮಾಡಿದ್ಯಾ ಅಲ್ವೇನಕ್ಕ? ಅದನ್ನ ಮಾಡಕ್ ಆಯ್ತು, ನಮ್ ಜೊತೆ ವಸಂತ ವಸಂತ ಮಾಡಕ್ ಅಲ್ವಾ ಅನ್ನೋದು ಇವ್ರು ಮಾಡಿರೋದು. ಅದನ್ನ ಮಾಡಕ್ ಆಯ್ತು, ಈಗ ವಸಂತ ವಸಂತ ಮಾಡಕ್ ಅಲ್ವಾ? ಬಂದರು ಬಂದರು ಬಾಬಾ ಬಂದರು. ಜೊತೆ ಸ್ವಲ್ಪ ಮಾತಾಡ್ಕೊಂಡು ಮನೆ ಹತ್ರ ಬಂದ್ವು. ಇವ್ರು ಯಾರೋ ಬೆಂಗಳೂರು ಫ್ಯಾಮಿಲಿ ಬಂದಿದ್ರು ಮನೆಗೆ ಅಂತ ಹೇಳಿ ಮಕ್ಕಳು ಎಲ್ಲ ಪಟಾಕಿ ತಂದಿರೋ ಅಂತ ಶಿವರಾತ್ರಿ ಹಬ್ಬದ ದಿವಸ ಪಟಾಕಿ ಹೊಡೆದು ಎಲ್ಲ ಎಂಜಾಯ್ ಮಾಡ್ತಾ ಇದ್ರು. ಸೊ ಇದು ಹೂವಿನ ಕೊಂಡು ಚೆನ್ನಾಗಿತ್ತು ಅಂತೇಳಿ ಹಾಗೆ ಒಂದು ವಿಡಿಯೋ ಮಾಡಿಕೊಂಡು ಮತ್ತೆ ಯಾಕೋ ಬೇಜಾರಾಗ್ತಿತ್ತು. ಈ ಹುಡುಗರು ಇಲ್ಲ ಅಂದರೆ ಮನೇಲಿ ಇರೋಕ್ಕೆ ಆಗಲ್ಲ ಅಂತೇಳಿ ಮತ್ತೆ ಅವ್ರ ಮನೆ ಹತ್ರನೇ ಹೋದೆ. ಸೊ ಈ ಹೆಣ್ಮಕ್ಳು ಹೆಂಗಸರೆಲ್ಲ ಕುತ್ಕೊಂಡ್ರೆ ಯಾವ ರೇಂಜಿಗೆ ಮಾತಾಡ್ತಾರೆ ಅಂತ ನೋಡಿ. ಇನ್ನು ಹಬ್ಬ ಆಗಿಲ್ವೇನಾ? ನಮ್ಮೂರ್ ಮೊದಲೇ ಕೇಳಬೇಕಾ. ಸೊ 2ನೇ ಕಾಜಿ ಅಂತ ಅನಿಸ್ಕೊಂಡಿರೋ ಈ ಸಿರಿಕೆರೆಗೆ ಮತ್ತೆ ದೇವ್ರ ಉತ್ಸವ ಸ್ಟಾರ್ಟ್ ಆಯಿತು. ಸೊ ಗೊತ್ತಿರಲಿಲ್ಲ ನನಗೆ ಮತ್ತೆ ಇವತ್ತು ಉತ್ಸವ ಇದೆ ಅಂತೇಳಿ. ಸೊ ಅಷ್ಟೊತ್ತಿಗೆ ದೇವರೆಲ್ಲ ಕರ್ಕೊಂಡು ಉತ್ಸವನೆಲ್ಲ ಸ್ಟಾರ್ಟ್ ಮಾಡಿದ್ರು. ದೇವ್ರ ಉತ್ಸವ ಎಲ್ಲ ಹೋದಾದ್ಮೇಲೆ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಲ್ಟ ಹೊಡ್ತಾ ಕೂತ್ಕೊಂಡಿದ್ವು. ಈ ವಿಡಿಯೋ ಏನಾದರೂ ಇವು ಅಕ್ಕ ನೋಡಿದ್ರೆ ನಿಜ ಸರಿಯಾಗಿ ಬೈತಾರೆ, ಯಾಕಂದರೆ ಅವ್ರು ಹೇಗೆ ಮಾತಾಡಿದಾರೆ ಹಾಗೆ ಹಾಕ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ನಾನು ಈ ವಿಡಿಯೋ ಮಾಡೇ ಇಲ್ಲ, ಅವ್ರ ಮಗನೇ ಮಾಡಿರೋದು. ಅವ್ರ ಮಗ ಮಾಡಿರೋದನ್ನ ಹಾಗೆ ಹಾಕಿದ್ದೀನಿ ಅಷ್ಟೇ. ಅಲ್ಲ ಅವರಿಗೆ ರಾತ್ರಿನಾಗ ಏನಾದರೂ ಗೊತ್ತಾಗಲ್ಲ ಅಲ್ವಾ? ಇನ್ನೊಬ್ರದ್ದು ನಮ್ಮನೇಲಿ ಅವರೇ ನಾನೆಲ್ಲಂದೆ ನಾನೆಲ್ಲ ಯಾವತ್ತು ನಾನು ಏನು ಆಡಿಲ್ಲಪ್ಪ ಸುಮ್ಮ ಕಣ್ಣಿನಿ ಅಂತಾರೆ, ಆಡೋದೆಲ್ಲ ಆಡಿರ್ತಾರೆ. ನಾನೆಲ್ಲ ಮುಗಿದ್ಮೇಲೆ ಬಂದಿದ್ದೀವಿ ಹೋಗಿ ಮಾಡ್ಕೊಂಡ್ರ ಹೂವಾಡ ನೋಡಿ ನಾನು ಯಾರು ಬಾರ್ದು ನಾನು ನೋಡ್ತಿದ್ದೆ. ನನ್ನ ಗಂಡು ಬಂದರೆ ಆಮೇಲೆ ಅವನು ಶೆಟ್ರನ್ನ ಕೈ ಹಂಗೆ ಹಿಂಗೆ ಅಂತಿರ್ತಾರೆ. ನನ್ನ ಗಂಡ ಅವನಿಗಿಂತ ಯಾಕೆ ಬೇಕು ಅಂತ ಮದುವೆ ಬೋಲ್ಟ್ ಹಾಕ್ಬಿಟ್ಟು ಸುಮ್ಮ ಹಾಕಿಸ್ಬಿಟ್ಟು ಯಾಕೆ ಬೇಕವ ಅಪ್ಪ ಕಾಲು ಜಗಡ್ಕೊಂಡು. ನನಗಂತೂ ಈ ವಿಡಿಯೋ ನೋಡ್ತಾ ಇದ್ರೆ ಚನ್ನಪಟ್ಟಣದಲ್ಲಿ ಈ ಒಂದು ಇಬ್ಬರು ಮಾಡ್ತಾರೆ ರೀಲ್ಸ್ ವಿಡಿಯೋನ, ಫುಲ್ ಫೇಮಸ್ಸು. ಸೊ ಅವರು ಇದೇ ಥರ ಮಾತಾಡೋದು ಅಂತ ಅನಿಸ್ತಾ ಇದೆ. ಸೊ ಈ ಅಕ್ಕ ಆ ರೇಂಜಿಗೆ ಮಾತಾಡ್ತಾ ಇತ್ತು. ಸೊ ಅಕ್ಕ ಪ್ಲೀಸ್ ಸಾರಿ ಕೇಳ್ತಾ ಮತ್ತೆ, ಯಾಕಂದರೆ ಈ ವಿಡಿಯೋ ನೋಡಿದ್ರೆ ನಿಜ ನನಗೆ ಬೈಯುತ್ತೆ ಅಂತ ನನಗೆ ಗೊತ್ತು. ಸೊ ಸುಮ್ಮನೆ ತಮಾಷೆ ಹಾಕಿರೋದು ಅಂತ ಹೇಳ್ತಾ ನಾನು ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ನಂದೇ ಈ ಥರ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.